ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನು ಕಲಿತಾ ಇದ್ವಿ. ಎಸ್, ಡೈರೆಕ್ಟ್ ಅಂದ್ರೆ ಏನ, ಇಂಡೈರೆಕ್ಟ್ ಅಂದ್ರೆ ಏನ, ಒಂದು ರೂಲ್ ಅನ್ನು ನಾವು ಕಲ್ತ್ವಿ. ಮತ್ತೆ ಇವಾಗ ಅದನ್ನು ನೆನಪಿಸಿಕೊಂಡು ಮುಂದಿನ ರೂಲ್ಗೆ ಹೋಗೋಣ. ಏನು, ಆ್ಯಂಡ್ ಆರ್ಗಳು ಬಂದ್ರೆ ವಾಸ್ ವರ್ ಅನ್ನು ಬಳಕೆ ಮಾಡಬೇಕು, ವಾಸ್ ವರ್ ಬಂದ್ರೆ ಹ್ಯಾಡ್ ಬಿನ್ ಬಳಕೆ ಮಾಡಬೇಕು, ಹ್ಯಾಡ್ ಬಿನ್ ಬಂದ್ರೆ ಹ್ಯಾಡ್ ಬಿನ್ ಅನ್ನೇ ಬಳಕೆ ಮಾಡಬೇಕು. ಎಸ್, ದಿಸ್ ಈಸ್ ದ ಫಸ್ಟ್ ರೂಲ್ ವಿ ಹ್ಯಾವ್ ಲರ್ನ್ ಇನ್ ದ ಪ್ರೀವಿಯಸ್ ವಿಡಿಯೋ. ಕ್ಲಿಯರ್? ಹಾಗಾದ್ರೆ ಇವತ್ತಿನ ವಿಡಿಯೋದೊಳಗೆ ಮತ್ತೊಂದು ರೂಲ್ ಅನ್ನು ಕಲ್ಕೊಳ್ಳೋಣ. ಓಕೆ, ಶಾಲ್ ವಿ ಸ್ಟಾರ್ಟ್ ನೌ? ಓಕೆ ಮಕ್ಕಳೇ, ಇಲ್ಲೊಂದಷ್ಟು ವಾಕ್ಯಗಳಿದಾವೆ ನೋಡಿ. ರಾಜು ಸೇಡ್ ಐ ಹ್ಯಾವ್ ಗಿವನ್ ದ ಬುಕ್. ಇಲ್ಲಿ ನೋಡ್ರಿ, ವಾಕ್ಯಗಳು ಏನು ಬಳಕೆ ಆಗಿದಾವ? ಹ್ಯಾವ್ ಬಳಕೆ ಆಗಿದೆ, ಹ್ಯಾಸ್ ಬಳಕೆ ಆಗಿದೆ, ಹ್ಯಾವ್ ಬಳಕೆ ಆಗಿದೆ, ಹ್ಯಾವ್ ಬಳಕೆ ಆಗಿದೆ. ಅಂದ್ರೆ ವಾಕ್ಯದಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಳಕೆಯಾದರೆ ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವ ರೀತಿ ಮಾಡುವುದು ಅನ್ನೋದನ್ನ ಕಲಿಯೋಣ. ಕ್ಲಿಯರ್? ಓಕೆ, ನೋಡ್ರಿ ಹೇಗಾದ್ರೆ ಹೇಳ್ರಿ. ರಾಜು ಸೇಡ್, ಎಸ್, ರಿಮೂವ್ ದ comma and inverted comma, that should be used. ಓಕೆ, ಅಲ್ಲಿ ಬದಲಾಗಿ ಏನು ಯೂಸ್ ಮಾಡಬೇಕು? that ಅನ್ನು ಯೂಸ್ ಮಾಡಬೇಕು. then I ಯಾರಿಗೆ ರೆಫರ್ ಆಗ್ತಾ ಇದೆ? ರಾಜು, and you have to use he and have ಬಳಕೆ ಆಗಿದೆ ನೋಡಿ. ಓಕೆ, ರಿಮೆಂಬರ್ ದಿಸ್. have ಅಥವಾ has ಬಳಕೆ ಆದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ we should use had. ಏನು ಬಳಕೆ ಮಾಡಬೇಕು? ಹ್ಯಾಡ್ ಅನ್ನು ಬಳಕೆ ಮಾಡಬೇಕು. ಹಾಗಾದ್ರೆ ಇಲ್ಲಿ ಹ್ಯಾವ್ ಬಳಕೆ ಆಗಿದೆ, ಏನು ಯೂಸ್ ಮಾಡೋಣ? he had. ಮುಂದಿನಂತೂ ಸೇಮ್, ಏನು ಚೇಂಜ್ ಮಾಡೋಂಗಿಲ್ಲ. given the book, full stop. Clear this? Raju said that he had given the book. Okay, ಹಾಗಾದ್ರೆ ಮುಂದಿನ ವಾಕ್ಯಗಳನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ ನೋಡೋಣ. Ramya said, remove the comma and inverted comma and use that the teacher. ನಾಮಪದಗಳು ಬಳಕೆ ಆದರೆ ಏನು ಮಾಡಬೇಕು? ಎಸ್, we have to use as it is. ಅವುಗಳನ್ನ ಹೇಗೆ ಇದಾವೋ ಅದನ್ನೇ ನಾವು ಬಳಕೆ ಮಾಡಬೇಕು. the teacher, that the teacher, and has ಬಳಕೆ ಇದೆ, we have to use had. the teacher had come, full stop. Clear? Ramya said that the teacher had come. Clear? Okay, see the next sentence. Headmaster said I haven't beaten the child. I have not beaten the child. Okay, negative sentence ಇದೆ, but negative ಇರಲಿ, affirmative ಇರಲಿ. but ನೆಗೆಟಿವ್ ಇದ್ರೆ ನಮ್ಮ ಇಂಡೈರೆಕ್ಟ್ ಸ್ಪೀಚ್ ಕೂಡ ನೆಗೆಟಿವ್ ಆಗಿರ್ತದ, ಪಾಸಿಟಿವ್ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಕೂಡ ಪಾಸಿಟಿವ್ ಆಗಿರ್ತದೆ. ಓಕೆ, ಹಾಗಾದ್ರೆ ನೋಡ್ರಿ, ಹೆಡ್ ಮಾಸ್ಟರ್ ಸೇಡ್ ದಟ್. ಕ್ಲಿಯರ್? ಇಷ್ಟಂತೂ ಕ್ಲಿಯರ್ ಆಯ್ತು. ಐ ಯಾರಿಗೆ ಯೂಸ್ ಮಾಡಿದೀವಿ? ಹೆಡ್ ಮಾಸ್ಟರ್, ಹಿ. ಹ್ಯಾವ್ ನಾಟ್ ಬೀಟನ್, ಹಾಗಾದ್ರೆ ನಾವು ಏನು ಯೂಸ್ ಮಾಡಬೇಕು? had not beaten. Clear? had not beaten the child. Clear? Yes, headmaster said that he had not beaten the child. Then Bharat said I have paid the fees. Henry? Yes, Bharat said and what do you use? that. ಇಲ್ಲಿ ನಾನು ಮಾಡ್ತಾ ಇರಬೇಕಾದ್ರೆ ನೀವು ಕೂಡ ನಿಮ್ಮ ನೋಟ್ಬುಕ್ ದಲ್ಲಿ ಮಾಡ್ತಾ ಇರಬೇಕು. ನೋಡಿ, ಭರತ್ said that, ಭರತ್ ಏನು? he had paid the fees. Clear? Okay, clear this? ಹಾಗಾದ್ರೆ ಏನು, ಇಲ್ಲಿ ಯಾವ ರೂಲ್ ಅನ್ನು ಕಲ್ತ್ವಿ? ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಆದರೆ we have to use had in the indirect speech. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವು ಬರೀತಾ ಇರಬೇಕಾದ್ರೆ ನಾವೇನು ಮಾಡಬೇಕು? ಹ್ಯಾಸ್ ಅಥವಾ ಹ್ಯಾವ್ಗಳು ಬಂದ್ರೆ ಅದಕ್ಕೆ ಬದಲಾಗಿ ಹ್ಯಾಡ್ ಅನ್ನು ಬಳಕೆ ಮಾಡಬೇಕು.
ಕ್ಲಿಯರ್ ಆಯ್ತಾ? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಮಕ್ಕಳೇ. ಹಾಗಾದ್ರೆ ಈ ವಾಕ್ಯಗಳನ್ನ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ. ಭಾಗ್ಯ ಸೇಡ್ ಐ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. ಹಿಂದಿನ ವಾಕ್ಯಗಳಲ್ಲಿ ಹ್ಯಾವ್ ಹ್ಯಾಸ್ ಗಳು ಬಂದ್ರೆ ಹ್ಯಾಡ್ ಅನ್ನು ಬಳಕೆ ಮಾಡಿದ್ವಿ, ಬಟ್ ಈ ವಾಕ್ಯಗಳಲ್ಲಿ ಹ್ಯಾಡೇ ಬಂದಿದೆ. ಓಕೆ, ವಾಕ್ಯದಲ್ಲಿ ಹ್ಯಾಡ್ ಬಂದ್ರೆ ವಿ ಶುಡ್ ಯೂಸ್ ಹ್ಯಾಡ್ ಓನ್ಲಿ. ವಾಕ್ಯದಲ್ಲಿ ಹ್ಯಾಡ್ ಬಂದ್ರೆ ಏನ್ ಮಾಡ್ಬೇಕಪ್ಪ? ಹ್ಯಾಡ್ ಅನ್ನೇ ಬಳಕೆ ಮಾಡಬೇಕು. ಹಾಗಾದ್ರೆ ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ. ಭಾಗ್ಯಶ್ರೀ ಭಾಗ್ಯ said that yes, she had completed the work. Completed the work. Full stop. Okay, next sentence nodri. Ramesh told I had given the fees. ಹೇಳಿ ನೋಡೋಣ ಇವಾಗ. ರಮೇಶ್ ಟೋಲ್ಡ್ ಬಳಕೆ ಆದ್ರೆ ಟೋಲ್ಡ್ ಅನ್ನು ಬಳಕೆ ಮಾಡ್ರಿ. ಸೇಡ್ ಬಳಕೆ ಆದ್ರೆ ಸೇಡ್ ಅನ್ನು ಬಳಕೆ ಮಾಡ್ರಿ. ರಮೇಶ್ ಟೋಲ್ಡ್ that yes he had given the fees. Full stop. Clear? ಓಕೆ ಮಕ್ಕಳೇ, ನಾವೇನು ಕಲ್ತೀವಿ? ಹ್ಯಾವ್ ಮತ್ತು ಹ್ಯಾಸ್ ಬಂದರೆ ವಿ ಹ್ಯಾವ್ ಟು ಯೂಸ್ ಹ್ಯಾಡ್. ಇಫ್ ವಾಕ್ಯದಲ್ಲಿ ಹ್ಯಾಡ್ ಬಂದರೆ ಅದನ್ನೇ ಬಳಕೆ ಮಾಡಬೇಕು. ಓಕೆ, ಕ್ಲಿಯರ್ ದಿಸ್? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್. ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಲ್ಲೊಂದಷ್ಟು ವಾಕ್ಯಗಳಿದಾವೆ ನೋಡ್ರಿ. ರಾಮು ಸೇಡ್ ಐ ವಿಲ್ ಕಮ್ ಟು ಮಾರ್ಕೆಟ್. ವಿಲ್ ಬಳಕೆಯಾಗಿದೆ. ಸಿ ದ ಸೆಕೆಂಡ್ ಸೆಂಟೆನ್ಸ್, ಶಾಲ್ ಬಳಕೆಯಾಗಿದೆ. ಹಿಯರ್ ಕ್ಯಾನ್ ಇಸ್ ಯೂಸ್ಡ್ ಅಂಡ್ ಹಿಯರ್ ಮೇ ಇಸ್ ಯೂಸ್ಡ್. ಹಾಗಾದರೆ ವಾಕ್ಯದಲ್ಲಿ ವಿಲ್, ಶಾಲ್, ಕ್ಯಾನ್, ಮೇ ಈ ಪದಗಳು ಬಂದರೆ ಅಥವಾ ಈ ಹೆಲ್ಪಿಂಗ್ ವರ್ಬ್ಸ್ ಬಂದರೆ, ಸಿ ಹಿಯರ್, ಸಿ ದ ಫಸ್ಟ್ ಸೆಂಟೆನ್ಸ್. ರಾಮು said, remove the comma and inverted comma, that should be used. Okay, Ramu said that I refers to Ramu, he. Yes, will ಬಳಕೆ ಆಗಿದೆ. ಓಕೆ, ಇದನ್ನ ನೀವು ನೆನಪಿಟ್ಕೋಬೇಕು. will ಬಂದರೆ we have to use would. ಕ್ಲಿಯರ್ ಆಗ್ತಾ ಇದೆಯಲ್ಲ? ವಾಕ್ಯದಲ್ಲಿ ವಿಲ್ ಬಂದರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಿಲ್ ಬಳಕೆ ಆದರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ವಿ ಶುಡ್ ಯೂಸ್ ವುಡ್. ಏನು ಬಳಕೆ ಮಾಡಬೇಕು? ವುಡ್ ಅನ್ನ ಬಳಕೆ ಮಾಡಬೇಕು. ದಟ್ ಹಿ ವುಡ್ ಕಮ್ ಟು ಮಾರ್ಕೆಟ್. ಕ್ಲಿಯರ್? ಓಕೆ, ಹಾಗಾದ್ರೆ ಸಿ ದ ಸೆಕೆಂಡ್ ಸೆಂಟೆನ್ಸ್, ಎರಡನೇ ವಾಕ್ಯವನ್ನು ನೋಡೋಣ ಇವಾಗ. ದೀಕ್ಷಾ ಸೇಡ್, ಹೇಳ್ರಿ. ದೀಕ್ಷಾ ಸೇಡ್ that I is refers to Diksha. We have to use here she. She shall ಬಂದ್ರು ಕೂಡ we have to use would. shall ಬಂದಾಗ should ಅನ್ನು ಬಳಕೆ ಮಾಡಬೇಡಿ. if you use the should here, that will get a different meaning. ಓಕೆ, shall ಬಂದಾಗ should ಅನ್ನು ಬಳಕೆ ಮಾಡಬೇಡಿ. shall ಬಂದ್ರು ಕೂಡ ನಾವು ಏನನ್ನು ಬಳಕೆ ಮಾಡಬೇಕು? would ಅನ್ನೇ ಬಳಕೆ ಮಾಡಬೇಕು. ಓಕೆ, ಹಾಗಾದ್ರೆ ದೀಕ್ಷಾ said that she would solve the problem. full stop. ಕ್ಲಿಯರ್ ಆಯ್ತಾ? ಓಕೆ, ವಿಲ್ ಬಂದ್ರೆ ಏನು ಮಾಡಬೇಕು? ವುಡ್ ಬಳಕೆ ಮಾಡಬೇಕು. ಶಾಲ್ ಬಂದ್ರೆ ಅಗೇನ್ ವಿ ಹ್ಯಾವ್ ಟು ಯೂಸ್ ವುಡ್ ಓನ್ಲಿ. ದೆನ್ ಹಾಗಾದ್ರೆ ಮುಂದಿನ ವಾಕ್ಯವನ್ನು ನೋಡಿ. ಪ್ಲೇಯರ್ಸ್ ಸೇಡ್ ವಿ ಕ್ಯಾನ್ ವಿನ್ ದ ಮ್ಯಾಚ್. ಓಕೆ, ಪ್ಲೇಯರ್ಸ್ ಸೇಡ್ ದಟ್ and we is refers to players. ಹಾಗಾದ್ರೆ ಏನು? they can ಬಳಕೆ ಆದರೆ we have to use could. ವಾಕ್ಯದಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ
ಕ್ಯಾನ್ ಬಳಕೆ ಆದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯೂಸ್ ಮಾಡಬೇಕಪ್ಪ could ಅನ್ನು ಬಳಕೆ ಮಾಡಬೇಕು. ಓಕೆ, ಪ್ಲೇಯರ್ಸ್ said that they could win the match. ಕ್ಲಿಯರ್? ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. ಸೌಮ್ಯ said that I is equals to Soumya. We have to use C may ಅಂತ ಬಳಕೆ ಆಗಿದೆ ನೋಡಿ. ಏನು ಬಳಕೆ ಆಗಿದೆ? ಮೇ ಬಳಕೆ ಆದರ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಮೈಟ್ ಅನ್ನು ಬಳಕೆ ಮಾಡಬೇಕು. ಸಿ ಮೈಟ್ ರಿಟರ್ನ್ ಬ್ಯಾಕ್. ಫುಲ್ ಸ್ಟಾಪ್. ಕ್ಲಿಯರ್ ಆಗ್ತಾ ಇದೆಯಾ? ಓಕೆ, ಇಷ್ಟು ಇಂಪಾರ್ಟೆಂಟ್ ನೋಡೋಣ. ವಿಲ್ ಬಳಕೆ ಆದರೆ ವುಡ್ ಅನ್ನು ಬಳಕೆ ಮಾಡಬೇಕು. ಶಾಲ್ ಬಂದರೆ ವುಡ್ ಯೂಸ್ ಮಾಡಬೇಕು. ಕ್ಯಾನ್ ಬಂದರೆ ಕುಡ್ ಯೂಸ್ ಮಾಡಬೇಕು. ಮೇ ಬಂದರೆ ಮೈಟ್ ಯೂಸ್ ಮಾಡಬೇಕು. ಕ್ಲಿಯರ್ ದಿಸ್? ಓಕೆ, ರೈಟ್ ಡೌನ್. ಓಕೆ ಮಕ್ಕಳೇ, ನಮಗೆ ವಿಲ್ ಬಂದರೆ ವುಡ್ ಬಳಕೆ ಮಾಡಬೇಕು. ಶಾಲ್ ಬಂದರೆ ವುಡ್ ಬಳಕೆ ಮಾಡಬೇಕು. ಕ್ಯಾನ್ ಬಂದರೆ ಕುಡ್ ಬಳಕೆ ಮಾಡಬೇಕು. ಮೇ ಬಂದರೆ ಮೈಟ್ ಬಳಕೆ ಮಾಡಬೇಕು ಅಂತ ಗೊತ್ತಾಗಿದೆ. ಸಪೋಸ್ ವಾಕ್ಯದಲ್ಲಿ ಅವೇ ಪದಗಳು ಬಂದರೆ, ವುಡ್ ಬಂದರೆ, ಕುಡ್ ಬಂದರೆ, ಶುಡ್ ಬಂದರೆ, ಮೈಟ್ ಬಂದರೆ ಏನು ಮಾಡಬೇಕು ಅದನ್ನು ಇವಾಗ ನೋಡೋಣ. ಕ್ಲಿಯರ್? ಓಕೆ, ನೋಡಿ ಇವಾಗ ರಾಮು ಸೇಸ್ ಐ ವಿಲ್ ಕಮ್ ಟು ಸ್ಕೂಲ್. ಆ ವಾಕ್ಯದಲ್ಲಿ ಆಲ್ರೆಡಿ ವುಡ್ ಬಂದ್ಬಿಟ್ಟಿದೆ. ಹಾಗಾದ್ರೆ ಏನು ಮಾಡೋಣ ನೋಡ್ರಿ. ರಾಮು said that ರಾಮು he would ಬಂದ್ರೆ ಅದನ್ನೇ ಬಳಕೆ ಮಾಡ್ರಿ. ಡೋಂಟ್ ಚೇಂಜ್ ಇಟ್. ವಾಕ್ಯದಲ್ಲಿ ವುಡ್ ಬಂದ್ರೆ ಏನು ಮಾಡಬೇಕು? ವುಡ್ ಅನ್ನೇ ಬಳಕೆ ಮಾಡಬೇಕು. ದಟ್ he would come to school. Clear? Similar. Same. Next question. Diksha said that she should ಬಳಕೆ ಆಗಿದೆ. should ಅನ್ನೇ ಬಳಕೆ ಮಾಡ್ರಿ. should ಬಂದ್ರೆ we have to use should only. Okay, Diksha said that she should complete the work. Clear? Next, players said that we are players. What we have to use here? They ಅಂತ ಯೂಸ್ ಮಾಡಬೇಕು. could ಬಳಕೆ ಆಗಿದೆ. ಓಕೆ ವಿದ್ಯಾರ್ಥಿಗಳೇ, could ಬಳಕೆ ಆದರೆ we have to use could only. ಅದನ್ನೇ ಬಳಕೆ ಮಾಡ್ರಿ. Then players said that they could win the match. Next, ಈ ವಾಕ್ಯವನ್ನು ನೋಡ್ರಿ. ಸೌಮ್ಯ said I might return back. might ಬಂದಾಗೂ ಕೂಡ ಏನು ಯೂಸ್ ಮಾಡ್ರಿ? we have to use might only. ಓಕೆ, ಇಷ್ಟೇನು ಬಿಟ್ಕೊಡ್ರಿ. ವುಡ್ ಬಂದ್ರೆ ವುಡ್ ಯೂಸ್ ಮಾಡಬೇಕು. ಶುಡ್ ಬಂದ್ರೆ ಶುಡ್ ಅನ್ನೇ ಯೂಸ್ ಮಾಡಬೇಕು. ಕುಡ್ ಬಂದ್ರೆ ಕುಡ್ ಅನ್ನೇ ಯೂಸ್ ಮಾಡ್ರಿ. ಮೈಟ್ ಬಂದ್ರೆ ಮೈಟ್ ಅನ್ನೇ ಯೂಸ್ ಮಾಡ್ರಿ. ಓಕೆ, ದೇರ್ ಇಸ್ ನೋ ಚೇಂಜಸ್. ಓಕೆ, ಸೌಮ್ಯ ಹೇಳೋಣ ಇವಾಗ. said that she might return back. Clear? ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ವಿಲ್ ಬಂದ್ರೆ ವುಡ್ ಯೂಸ್ ಮಾಡ್ರಿ. ಶಾಲ್ ಬಂದ್ರೆ ವುಡ್ ಯೂಸ್ ಮಾಡ್ರಿ. ಕ್ಯಾನ್ ಬಂದ್ರೆ ಕುಡ್ ಯೂಸ್ ಮಾಡ್ರಿ. ಮೇ ಬಂದ್ರೆ ಮೈಟ್ ಯೂಸ್ ಮಾಡ್ರಿ. ಸಪೋಸ್ ಅವೇ ಬಂದ್ರೆ ವುಡ್, ಶುಡ್, ಕುಡ್, ಮೈಟ್ ಅವೇ ಪದಗಳು ಬಂದ್ರೆ ವಿ ಹ್ಯಾವ್ ಟು ಯೂಸ್ ಆಸ್ ಇಟ್ ಇಸ್. ಅವುಗಳನ್ನೇ ಬಳಕೆ ಮಾಡಬೇಕು. ಕ್ಲಿಯರ್ ಆಯ್ತಾ? ಈ ರೀತಿಯಾಗಿ ನೀವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಪರಿವರ್ತಿಸಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋದೊಳಗೆ ನಾವು ಮತ್ತೊಂದು ರೂಲ್ ಅನ್ನು ಕಲ್ತೀವಿ. ಎರಡು ರೂಲ್ ಅನ್ನು ಕಲ್ತೀವಿ. ಹ್ಯಾವ್ ಹ್ಯಾಸ್ ಬಂದ್ರೆ ಹ್ಯಾಡ್ ಬಳಕೆ ಮಾಡಬೇಕು. ಹ್ಯಾಡ್ ಬಂದ್ರೆ ಹ್ಯಾಡ್ ಅನ್ನೇ ಬಳಕೆ ಮಾಡಬೇಕು. ಒಂದು. ಇನ್ನೊಂದು ವಿಲ್ ಬಂದ್ರೆ
ವುಡ್ ಅನ್ನು ಬಳಕೆ ಮಾಡಬೇಕು, ಶಾಲ್ ಬಂದರೆ ವುಡ್ ಅನ್ನು ಬಳಕೆ ಮಾಡಬೇಕು, ಕ್ಯಾನ್ ಬಂದರೆ ಕುಡ್ ಬಳಕೆ ಮಾಡಬೇಕು, ಮೇ ಬಂದರೆ ಮೈಟ್ ಯೂಸ್ ಮಾಡಬೇಕು. ಸಪೋಸ್ ಅವೇ ಪದಗಳು ಬಂದರೆ ಅವುಗಳನ್ನೇ ಬಳಕೆ ಮಾಡಬೇಕು. ದಿಸ್ ಈಸ್ ದ ಒನ್ ಮೋರ್ ರೂಲ್. ಓಕೆ, ಈ ಎರಡು ರೂಲ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತೀವಿ ವಿದ್ಯಾರ್ಥಿಗಳೇ. ಈ ಥರದ ವಾಕ್ಯಗಳನ್ನು ನೀವು ಬರೆದುಕೊಂಡು ಅವುಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋದನ್ನು, ಪರಿವರ್ತನೆ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? ಓಕೆ ವಿದ್ಯಾರ್ಥಿಗಳೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೂಲ್ ಜೊತೆಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.